ನನ್ನ ದುಂಬುಗು ತಂಡ ಓರ್ಮಗ ರಂಗ ಸಜ್ಜಿಕೆಗೆ ಅವಕಾಶ ಕೊಡ್ತಾ ನಿಮ್ಮ ಸಮಯ ಈಗ ಶುರು. ಕಥೆಯನ್ನು ಕೇಳುವಿರಾ, ನಮ್ಮ ನೋವಿನ ಕಥೆಯನ್ನು ಕೇಳುವಿರಾ, ಮಕ್ಕಳನ್ನು ಅಪಾರಿಸಿ ಅವರ ಹೊರದನ್ನು ಹೊಡೆವ ಕಥೆಯ ಕೇಳುವಿರಾ. ಭಿಕ್ಷಾಂದೇಹಿ ಭಿಕ್ಷಾಂದೇಹಿ, ಬಾಲ ಕಾರ್ಮಿಕರಾಗಿ ವೇಷವಾಟಿಕೆಗೆ ಹೋಗಿ ಅವರ ಭಿಕ್ಷಾಟನೆಗೆ ತಳ್ಳುವ ನೋವಿನ ಕಥೆಯ ಕೇಳುವಿರಾ. ಭಿಕ್ಷಾಂದೇಹಿ ಭಿಕ್ಷಾಂದೇಹಿ. ನನ್ನ ಹೆಸರು ಠಾಕೂರ್ ಅಂತ. ನಾನು ಓದಿ ಒಬ್ಬ ಒಳ್ಳೆ ಅಧಿಕಾರಿ ಆಗ್ಬೇಕೆಂಬ ಆಸೆಯಿಂದ ಕನಸು ಕಟ್ಟಿದ್ದೆ. ಆದ್ರೆ ಮನೆಯಲ್ಲಿ ಕಿತ್ತು ತಿನ್ನೋ ಬಡತನ. ಇವರು ನನ್ನನ್ನ ಓದಿಸಿ ಒಳ್ಳೆಯ ಅಧಿಕಾರಿಯನ್ನಾಗಿ ಮಾಡ್ತೇನಂತ ಹೇಳಿ ಅಮ್ಮ ತಾಯಿ ಭಿಕ್ಷೆ ಹಾಕಮ್ಮ ಅಂತ ಹೇಳೋ ಹಾಗೆ ಮಾಡಿದ್ರು. ನನ್ನ ಹೆಸರು ಪ್ರಭು ಅಂತ. ನಾನು ಒಳ್ಳೆ ಡ್ಯಾನ್ಸರ್ ಆಗ್ಬೇಕು ಅಂತ ಇದ್ದೆ. ಇವರು ನನ್ನನ್ನ ಡ್ಯಾನ್ಸ್ ಕ್ಲಾಸಿಗೆ ಸೇರಿಸ್ತೀನಿ ಅಂತ ಹೇಳಿ ಮೈನಿಂಗಿಗೆ ಹಾಕಿದ್ರು. ಮೈನಿಂಗ್ ಅಲ್ಲಿ ನನ್ನ ಕಾಲೇ ಹೋಯ್ತು. ನಾನು ಭೂಮಿಕಾ ಅಂತ. ನಮ್ಮ ಅಮ್ಮನಿಗೆ ಮೈ ಹುಷಾರಿರ್ಲಿಲ್ಲ. ಸಾವು ಬದುಕಿನ ಮಧ್ಯೆ ಹೋರಾಡ್ತಿರ್ಬೇಕಾದ್ರೆ ಇವರು ನಿಮಗೆ ಒಳ್ಳೆ ಕೆಲ್ಸ ಕೊಡಿಸ್ತೀನಿ, ನಿನ್ನ ಅಮ್ಮನ ಒಳ್ಳೆ ಹಾಸ್ಪಿಟಲ್ಗೆ ಸೇರಿಸ್ತೀರಂತ ಹೇಳಿ ನನ್ನ ಕರ್ಕೊಂಡ್ ಬಂದು ನನ್ನನ್ನು ಹಾಳು ಮಾಡಿ ವೇಷವಾಟಿಕೆಗೆ ದೂಡಿದ್ರು. ನನ್ನ ಉಪಯೋಗಿಸುವವರಿಗೆ ಉಪಯೋಗಿಸ್ಕೊಂಡು ಇನ್ನು ನೀನು ಕೆಲ್ಸಕ್ಕೆ ಬಾರ್ದವಳು, ಭಿಕ್ಷೆ ಬೇಡು ಅಂತ ಹೇಳಿ ನನ್ ಕೈಗೆ ಭಿಕ್ಷೆ ತಟ್ಟೆ ಇಟ್ಬಿಟ್ರು. ಭಿಕ್ಷೆ ತಟ್ಟೆ ಇಟ್ಬಿಟ್ರು. ಇವಳಿಗೆ ದೊಡ್ಡ ಸಿಂಗರ್ ಆಗ್ಬೇಕನ್ನೋ ಕನ್ಸಿತ್ತು. ಆದ್ರೆ ಇವರು ಅವಳ ನಾಲ್ಗೆನೆ ಕತ್ತರಿಸಿದ್ರು. ಯಾಕೆ ಯಾಕೆ ಗೊತ್ತೇ? ಇಷ್ಟ ಚೆನ್ನಾಗಿ ಹಾಡಿದ್ರೆ ಯಾರು ಭಿಕ್ಷೆ ಆಗ್ತಾರೆ ಅಂತ. ಅದಕ್ಕೆ ಅವಳ ನಾಲ್ಗೆ ಕತ್ತರಿಸಿ ಅವಳ ಕನಸನ್ನು ರಕ್ತದಲ್ಲೇ ಭಿಕ್ಷಾಂದೇಹಿ ಭಿಕ್ಷಾಂದೇಹಿ. ಏಯ್ ಅಮ್ಮ ತಾಯಿ ಭಿಕ್ಷೆ ಹಾಕಮ್ಮ ಹೇಳು. ಅಮ್ಮ ತಾಯಿ ಭಿಕ್ಷೆ ಹಾಕಮ್ಮ. ಊಟ ಮಾಡ್ದೆ 2 ದಿವಸ ಆಯ್ತಮ್ಮ ಹೇಳು. ಊಟ ಮಾಡ್ದೆ 2 ದಿವಸ ಆಯ್ತಮ್ಮ. ಎಲ್ಲರೂ ಹೇಳ್ತಿಲ್ವಾ? ನೀನ್ ಯಾಕೆ ಹೇಳ್ತಿಲ್ಲ? ಹೇಳು. ಅಮ್ಮ ತಾಯಿ ಭಿಕ್ಷೆ ಹಾಕಿ ಹೇಳು. ತೆಗಿಯೋ ಕೈನ. ನಾನ್ ಮುಟ್ಟಿದ್ರೆ ಚಪ್ಪಲಿ ತಗೊಂಡು ಹೊಡ್ತೀನಿ. ಪ್ರಾಣ ಬೇಕಾದ್ರೂ ಬಿಡ್ತೀನಿ, ಆದ್ರೆ ಭಿಕ್ಷೆ ಮಾತ್ರ ಬೇಡಲ್ಲ. ಓಹೋ, ಇವಳು ಮೈಸೂರ್ ಮಹಾರಾಣಿ. भीख मांगने में शर्म आती है इसको. कितना हुआ है आज का कलेक्शन? इतना ये सब. ये दिन में 3 बार खाता है और सिर्फ 1 बार कलेक्शन करता है. 1ನೇ ತಾರೀಖು ಬಂತು ಅಂತಂದ್ರೆ ಲಕ್ಷ್ಮಿ ಮನೆ ತುಂಬಾ ಕಲ 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 ಅಂತ ಇರ್ಬೇಕು. ಹೌದಣ್ಣ, ಇರುತ್ತೆ. ಆದ್ರೆ ಚೀಪ್ ಆಗಿ ಈ ಚಿಲ್ಡ್ರೆ ಬದುಕಿ ಯಾಕೆ? ಏ ದಡ್ಡ, ಪೈಸಾ ಅಂಬಾಣಿದಾದ್ರೇನು ಭಿಕ್ಷುಕರ್ದಾದ್ರೇನು ಮಾರ್ಕೆಟ್ ಅಲ್ಲಿ ಎಕ್ಸ್ಚೇಂಜ್ ಆಗೋ ರೇಟ್ ಯಾವತ್ತೂ ಒಂದೇ ಆಗಿರುತ್ತೆ. ಇವತ್ತು 1 ರೂಪಾಯಿ, ನಾಳೆ 2 ರೂಪಾಯಿ, ನಾಳಿದ್ದು 4 ರೂಪಾಯಿ. ಈಗ ತಿಂಗಳಿಗೆಷ್ಟು, ವರ್ಷಕ್ಕೆಷ್ಟು? ಇದನ್ನ ಲೆಕ್ಕ ಹಾಕೋಕೆ ಕ್ಯಾಲ್ಕುಲೇಟರ್ ಕೂಡ ಸಾಕಾಗಲ್ಲ. ನಿನ್ನ ತಲೆಯಲ್ಲಿರೋ ಬುದ್ಧಿನೂ ಸಾಕಾಗಲ್ಲ. ನೋಡೋ, ಇದ್ರಲ್ಲಿರೋ ಲಾಭ ಏನಾದ್ರು दाऊद इब्राहिम छोटा राजन को पता चला तो वो लोग अपना धंधा छोड़कर यहाँ आकर यही बिजनेस स्टार्ट करेगा. सब आज मुझे मत भेजो साहब, मुझे बुखार है साहब, मुझे बुखार है साहब. बुखार है क्या? तो अपन हॉस्पिटल ले जाएंगे.
ಏಯ್, ನೆಗಡಿ ಕೆಮ್ಮು ಜ್ವರ ಎಲ್ಲ ಜೀವಂತ ಇದ್ರೆ ಮಾತ್ರ. ಇಷ್ಟು ಸೆಂಟಿಮೆಂಟ್ ಅಲ್ಲಿ ಭಿಕ್ಷೆನಾದ್ರೂ ಬೇಡ್ಕೊಂಡ್ರೆ ए सुनो, रोज 100 रुपए लाए तो सही, नहीं तो मौत की गांठ उतार दूंगा. हाँ, मौत की घाट उतार दूंगा. ಭಿಕ್ಷಾಂದೇಹಿ ಭಿಕ್ಷಾಂದೇಹಿ ಬಾಲ ಕಾರ್ಮಿಕರಾಗಿ ವೇಷವಾಟಿಕೆಗೆ ಹೋಗಿ ಅವರ ಭಿಕ್ಷಾಟನೆಗೆ ತಳ್ಳುವ ನೋವಿನ ಕಥೆಯ ಕೇಳುವಿರಾ. ಭಿಕ್ಷಾಂದೇಹಿ ಭಿಕ್ಷಾಂದೇಹಿ. ಸಾಕು, ಎಷ್ಟು ದಿನ ಆತ ಈ ಭಿಕ್ಷೆ ಬೇಡೋದು. ಇವರಿಗೆ ಹೆದ್ರಿ ಬದುಕಿದ್ರು ಒಂದೇ, ಸತ್ರು ಒಂದೇ. रविंद्रनाथ ठाकुर ಹೇಳಿದ ಮಾತನ್ನ ನೆನಪಿಸಿಕೊಳ್ಳಿ. यहाँ एक आदमी दूसरे आदमी को नहीं लूटता है, जहाँ ये धरती टुकड़े टुकड़े होकर नहीं टूटता है, वहाँ ऐसा स्वर्ग में, हे भगवान मेरे इस देश को उस स्वर्ग में झुलाओ. ಏನ್ ನನ್ ಮಕ್ಳ ಭಿಕ್ಷೆ ಬೇಡದ್ ಬಿಟ್ಟು ಏನೋ ಮಾಡ್ತಿದ್ದೀರಾ? ಈ ನಮ್ಮ ಪರಿಸ್ಥಿತಿಗೆ ಯಾರು ಕಾರಣ? ನೀವು ಮತ್ತು ನಿಮ್ಮ ಈ ಸಮಾಜ. ನಮ್ಮ ಭಾರತ ದೇಶದಲ್ಲಿ ವರ್ಷಕ್ಕೆ 12 ಲಕ್ಷ ಮಕ್ಕಳನ್ನು ಅಪಹರಿಸಿ ಅವರನ್ನು ಕಳ್ಳ ಸಾಗಾಣಿಕೆ ಮಾಡುತ್ತಾರೆ. ಈ ಪ್ರಪಂಚದಲ್ಲಿ ಪ್ರತಿ 30 ಸೆಕೆಂಡ್ಗೆ ಒಂದು ಮಗುವನ್ನು ಅಪಹರಿಸಲಾಗುತ್ತದೆ. ಭಾರತದಲ್ಲಿ ಗಂಟೆಗೆ 3, ದಿನಕ್ಕೆ 77. ಮಾನವ ಸಾಗಾಣಿಕೆಯಲ್ಲಿ ಎತ್ತಿದ ಕೈ. ಅಯ್ಯೋ, ಅಮಾಯಕ ಮಕ್ಕಳನ್ನು ಅಪಹರಿಸಿ ಅವರನ್ನು ಭಿಕ್ಷಾಟನೆಗೆ, ಗಣಿಗಾರಿಕೆಗೆ, ವೇಷವಾಟಿಕೆಗಳಿಗೆ ದೂಡುತ್ತಾರೆ. ನಮ್ಮ ಈ ನೋವಿಗೆ ಕೊನೆಯೇ ಇಲ್ಲವೇ? ಇವರಿಗೆ ಶಿಕ್ಷೆನೇ ಇಲ್ವೇ? 1986 ಬಾಲಕಾರ್ಮಿಕ ಪದ್ಧತಿ ವಿರೋಧ ಕಾಯ್ದೆ ಪ್ರಕಾರ ಮಕ್ಕಳನ್ನು ಅಪಾಯಕಾರಿ ಕ್ಷೇತ್ರದಲ್ಲಿ ತೊಡಗಿಸಿದಲ್ಲಿ 10,000 ರೂಪಾಯಿ ದಂಡ ಹಾಗೂ 3 ವರ್ಷ ಕಠಿಣ ಸಜೆ ವಿಧಿಸಲಾಗುವುದು. ದಯವಿಟ್ಟು ನಮಗಾಗಿ ಹೋರಾಡುತ್ತಿರುವ ಕೈಗಳ ಜೊತೆ ನಿಮ್ಮ ಕೈಗಳನ್ನು ಜೋಡಿಸಿ. ಬಂಧುಗಳೇ, ನಮ್ಮ ಸಮಾಜದಲ್ಲಿ ಕಾನೂನು, ಪೊಲೀಸು ಮತ್ತು ರಾಜಕೀಯ ಎಲ್ಲ ವ್ಯವಸ್ಥೆಗಳು ಇದ್ದರೂ ಮಕ್ಕಳ ದೈಹಿಕ, ಮಾನಸಿಕ ಮೂಲಭೂತ ಹಕ್ಕುಗಳನ್ನು ಕಸಿದುಕೊಳ್ಳುತ್ತಿದ್ದಾರೆ. ಇಂತಹ ಸಮಾಜಕ್ಕೆ ಧಿಕ್ಕಾರವಿರಲಿ. ಪ್ರೀತಿಯನ್ನು ವಂಚಿಸಿ, ಶೋಷಣೆಗೊಳಪಡಿಸಿ, ಅಪಾಯಕಾರಿ ಕೆಲಸದಲ್ಲಿ ದುಡಿಸಿಕೊಳ್ಳುವ ವಿಕೃತಿ ಮನಸ್ಸಿಸುವ ಜನ ಸಮುದಾಯಕ್ಕೆ ಧಿಕ್ಕಾರವಿರಲಿ. ಮಕ್ಕಳ ಬದುಕು ಸುಂದರವಾಗಿಸಿ, ಎಲ್ಲ ಮಕ್ಕಳಂತೆ ಇವರಿಗೂ ಬದುಕು ಕಟ್ಟಲು ಅವಕಾಶ ಮಾಡಿಕೊಡಿ. ಧನ್ಯವಾದ. ಕ್ರಮ ಸಂಖ್ಯೆ 9 ತೆಗೆದುಕೊಂಡಂತಹ ಒಟ್ಟು ಸಮಯ 9 ನಿಮಿಷ 18 ಸೆಕೆಂಡುಗಳು. ಕ್ರಮ ಸಂಖ್ಯೆ 9. ಮೊದಲಾಗಿ ಕಂಗ್ರ್ಯಾಚುಲೇಷನ್. ಯಾಕಂತ ಹೇಳಿದರೆ ನಿಖಿಲ್ ಸೆಲೆಕ್ಟ್ ಮಾಡ್ತಾನಂಚಿನ ಸಬ್ಜೆಕ್ಟ್ ಮಸ್ತ್ ಜನ
ಯಾನೊಂಜಿ ಕೌನ್ಸಿಲರ್ ಆದ ವರ್ಕ್ ಮಲ್ಪುಣೆ ಇಂಚೆ ಭಿಕ್ಷಾಟನೆ ಮಲ್ಪುನಂಚಿನ ಜೋಕ್ಲೆಡ ಪಾತಿರ್ನಾಯೆ ಐಟ್ ಆ ಆಕ್ಟಿವಿಟಿ ಐ ಮೀನ್ ಅಕ್ಲೆ ಪೊಲೀಸ್ ದಕ್ಲಕ್ಲೇನು ಕನ್ನಡಗ ಅತ್ತನಕ್ಲೇನು ಜುಡಿಷಿಯಲ್ ಪ್ರೋಸೆಸ್ಗೆ ಒಂದು ಮಲ್ಪುನ ಐಟ್ ಪಾರ್ಟಿಸಿಪೇಟ್ ಮಲ್ತುನಂಜಿ ವ್ಯಕ್ತಿಯಾನ ಮಸ್ತ್ ಜನ ಎಕ್ಸ್ಪ್ಲೋರ್ ಮಲ್ತಿಜಾರು ಜನಸಾಮಾನ್ಯರ ನಡುಕು ಕೊಂಡೋಡೈನಂಚಿನ ಸಬ್ಜೆಕ್ಟ್ ರಿಯಲಿ ಅಪ್ರಿಷಿಯೇಟಿವ್ ಸಾಧ್ಯ ಅಂಡ ಇಂದೇನು ಪಿದೆ ಕಾಂಪಿಟೇಷನ್ ಹತ್ರ ಓಲಾಂಡ್ಲ ನಿಕ್ಲೆಗೆ ಸಭಾ ಸಮಾರಂಭಡು ನೇನು ಪ್ರೆಸೆಂಟ್ ಮಲ್ಪರೆ ಚಾನ್ಸ್ ಇತ್ತು ದೈದಿದ್ ಮಲ್ಪ್ಲೆ ಥ್ಯಾಂಕ್ ಯು. ನನ್ನ ದುಂಬುಗು ವೇದಿಕೆಗೆ ಶ್ರೀ ನರೇಶ್ ಕುಮಾರ್ ಸಸಿಹಿತ್ಲು ಮಾಜಿ ಅಧ್ಯಕ್ಷರು ಯುವವಾಹಿನಿ ಕೇಂದ್ರ ಸಮಿತಿ ಅಂಚನೆ ಶ್ರೀ ಅರುಣ್ ಕೋಟ್ಯಾನ್ ವೇಣೂರು ಸಂಘಟನಾ ಕಾರ್ಯದರ್ಶಿ ಯುವವಾಹಿನಿ ಕೇಂದ್ರ ಸಮಿತಿ ಮೊಕ್ಲೇನು ವೇದಿಕೆಗೆ ಮೋಕೆಡೆ ಎತ್ಕೊಂದೊಂದುಲ್ಲೆ ಶ್ರೀಯುತ ನರೇಶ್ ಕುಮಾರ್ ಸಸಿಹಿತ್ಲು ಮಾಜಿ ಅಧ್ಯಕ್ಷರು ಯುವವಾಹಿನಿ ಕೇಂದ್ರ ಸಮಿತಿ ಮೇರೆ ತಂಡದ ಅಧ್ಯಕ್ಷರಿಗೆ ಶಾಲು ಪಾರ್ದು ಗೌರವವನ್ನು ಸಂದಾಯ್ತ ಮಲ್ಪಡು ಬಂದು ಭಿನ್ನಾಯ್ತೊಂದುಲ್ಲೆ ಅಂಚನೆ ಶ್ರೀಯುತ ಅರುಣ್ ಕೋಟ್ಯಾನ್ ವೇಣೂರು ಸಂಘಟನಾ ಕಾರ್ಯದರ್ಶಿ ಯುವವಾಹಿನಿ ಕೇಂದ್ರ ಸಮಿತಿ ನೆಂಪುದ ಕಾಣಿಕೆಯನ್ನು ಕೊಡ್ದು ಗೌರವವನ್ನು ಸಂದಾಯ್ತ ಮಲ್ಪಡು ಬಂದು ಭಿನ್ನಾಯ್ತೊಂದುಲ್ಲೆ ರೈಸೋಡು ಈ ಸಲ ಪುರಭವನದ ಚಾವಡಿಡು ಯುವೈನಿ ನಡಪವನ ಡೆನ್ನನ ಪರ್ವತ ಪರ್ವೋಡು ಸೇರೋ ನೋಡು ಒಂಜೆ ಅಪ್ಪನ ಜೋಕು ಲೆಕ್ಕುಲು ಯುವ ವಾಹಿನಿದ ಯುವ ಶಕ್ತಿ ಬಿರ್ವೆರೆ ಬಾಲೆಲೆ ಚಾತುರ್ಪು ತುಪಿನ ಪೊರ್ಲು ಸಿಂಗಾರದ ಕಜ್ಜ ಒಂದು